ಯಾವೆಲ್ಲ ಹಿಂದೂ ದೇಗುಲಗಳು ಅವೆಲ್ಲ ಇವತ್ತು ಮಸೂದೆಗಳಾಗಿವೆ, ಅವನ್ನೆಲ್ಲ ಕಿತ್ತಾಕ್ತೇವೆ ಅಂತ ಹೇಳಿದ್ದಾರೆ. ಇದು ಪಕ್ಷದ ಹೇಳಿಕೆಯಿಂದ ಇದು ಒಪ್ಪಿಗೆ ಇದೆಯಾ ಸರ್? ಇದು ಯಾಕೆಂದರೆ ಈ ಥರದ ಒಂದು ಹೇಳಿಕೆ ಇಂಥ ಚುನಾವಣೆ ಹೊತ್ತಲ್ಲಿ ಇದ್ರ ಬಗ್ಗೆ ಅವರ ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ಹೇಳ್ತಿರೋದು, ಸಾಮರಸ್ಯ, ಐಕ್ಯತೆ, ಎಲ್ಲ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಭಾವನೆಯಲ್ಲಿ ಹೌದು ನೋವಾಗಿದೆ. ಯಾವ್ದಾರ ದೇವಸ್ಥಾನಗಳು, ಬೇರೆ ಬೇರೆ ಪ್ರಾರ್ಥನಾ ಮಂದಿರಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದರೆ ಅದು ನೋವು ಇರುತ್ತೆ, ಇತಿಹಾಸದಲ್ಲಿರುವಂಥ ಒಂದು. ಆದರೆ ಇದಕ್ಕೀಗ ಹೆಚ್ಚು ಇನ್ನೇನು ಅದಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಂಥ ಏನು ಸಂದರ್ಭಗಳಲ್ಲ. ಮತ್ತು ಆ ವಿಚಾರಗಳನ್ನು ನಮ್ಮ ಮುಂದೆನೂ ಸಹ ಇಲ್ಲ. ಇವತ್ತೇನು ರಾಮ ಮಂದಿರ ನಿರ್ಮಾಣ ಆಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇಂಥ ಭಾವನೆಗಳು ಇಂಥ ಸಂದರ್ಭದಲ್ಲಿ ಸೂಕ್ತನೂ ಅಲ್ಲ ಅಂತ ಹೇಳೋದು. ಸಿಎಂ ಅವರಿಗೆ ಏಕವಚನದಲ್ಲಿ ಕೂಡ ಮಾತಾಡಿದ್ದಾರೆ ನೆನೆ, ಅದ್ರ ವಿರುದ್ಧ ಪೊಲೀಸರು ಕ್ರಮ ತಗೋತಾರೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಸರ್. ಅನಂತಕುಮಾರ್ ಹೆಗಡೆ ಅವರು ಸಿಎಂ ಅವರನ್ನ ಏಕವಚನ ಬಳಸಿ ಮಾತಾಡಿದ್ದಾರೆ, ಅದ್ರ ವಿರುದ್ಧ ಪೊಲೀಸರು ತಗೋತಾರೆ ಕ್ರಮ ಅಂತ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪರಮೇಶ್ವರ್ ಹೇಳಿದ್ದಾರೆ ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆ ತಟ್ಟಿರೋದು ಇದೆ, ಉಗ್ರವಾಗಿ ಮಾತಾಡಿರೋದು ಇದೆ. ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ. ಅದನ್ನು ನಾನು ಸರಿ ಅಂತ ಏನು ನಾನು ಹೇಳಲ್ಲ. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಹಿಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ಅದು ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇಂಥ ಯಾವುದೇ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಹಾಗಾಗಿ ವಿಶೇಷವಾಗಿ ಇವರು ಕೇಸ್ ಹಾಕ್ತಿದ್ರೆ ಇವ್ರ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ಅವ್ರ ಮೇಲೂ ಫಸ್ಟ್ ಕೇಸ್ ಹಾಕ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಕೇಸ್ ಹಾಕ್ಕೊಂಡು ಮತ್ತೆ ಅನಂತಕುಮಾರ್ ಹೆಗಡೆ ಮೇಲೆ ಕೇಸ್ ಹಾಕಿಲ್ಲ ಅಂತ.